ಗೈಸ್ ಅಮೆಜಾನ್ ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಅಮೆಜಾನ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋದೇ ಗೊತ್ತಿರಲ್ಲ. ಸೊ ಯಾವ ನಂಬರ್ಗೆ ಕಾಲ್ ಮಾಡಬೇಕು, ಓಕೆನಾ. ಕಾಲ್ ಮಾಡಿದರೆ ಹಿಂದಿ ಇಂಗ್ಲೀಷ್ದವ್ರು ಬರ್ತಿರ್ತಾರೆ, ಓಕೆನಾ. ಸೊ ಅದಕ್ಕೋಸ್ಕರ ಕನ್ನಡ ಕಸ್ಟಮರ್ ಕೇರ್ಗೆ ಕನ್ನಡ ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಲ್ ಮಾಡಬೇಕು ಮತ್ತು ಯಾವುದೊಂದು ನಂಬರ್ಗೆ ಕಾಲ್ ಮಾಡಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅವರು ಸಹ ಯಾವ ರೀತಿ ಅಮೆಜಾನ್ ಕಸ್ಟಮರ್ ಕೇರ್ಗೆ ಕನ್ನಡದಲ್ಲಿ ಕಾಲ್ ಮಾಡಿ ಮಾತಾಡೋದು ಅಂತ ತಿಳ್ಕೊಳ್ಳಿ, ಓಕೆನಾ. ತುಂಬ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್ ಇವಾಗ ಯಾವ ರೀತಿ ಅಮೆಜಾನ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ನಿಮ್ಮ ಒಂದು ಕಾಲರ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಡೈಲರ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಾನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ನ ಕೊಟ್ಟಿರ್ತೀನಿ. ಸೊ ಓಕೆನಾ, ಆ ಒಂದು ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ತಂದು ಪೇಸ್ಟ್ನ ಮಾಡಿ, ಓಕೆನಾ. ನಾನು ಈಗ ಪೇಸ್ಟ್ ಮಾಡಿದೆ, ಇಲ್ಲಾಂದ್ರೆ ಇಲ್ಲೇ ನಿಮಗೆ ಶೋ ಆಗ್ತಾ ಇದೆಯಲ್ಲ ಈ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಟ್ ಮಾಡ್ಕೊಂಡು ಇದಕ್ಕೆ ಕಾಲ್ ಮಾಡಿ ಆದಮೇಲೆ ನಾನು ಏನೇನೆಲ್ಲ ನಂಬರ್ನ ಟೈಪ್ ಮಾಡ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳಿ, ಓಕೆನಾ. ಸ್ಟಾರ್ಟಿಂಗ್ ನಿಮಗೆ ಹಿಂದಿಯಲ್ಲಿ ಬರ್ತಾರೆ, ಅವರು ಕಸ್ಟಮರ್ ಕೇರ್ದವರು ಹಿಂದಿಯಲ್ಲಿ ಬರ್ತಾರೆ. ಸೊ ಅವಾಗ ನೀವು ಕೇಳಬೇಕಾಗತ್ತೆ ಏನಂದರೆ ಮೇಡಮ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಅಂತ ಕೇಳಿ, ಓಕೆನಾ. ಕೇಳಿದಾದ್ಮೇಲೆ ಅವರು ಕನ್ನಡ ಲ್ಯಾಂಗ್ವೇಜ್ ಇದ್ದರೆ ಕನ್ನಡದಲ್ಲಿ ಅವರೇ ಮಾತಾಡ್ತಾರೆ, ಇಲ್ಲಾಂದರೆ ಕನ್ನಡ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು 5 ನಿಮಿಷನೂ ಆಗಲ್ಲ, ಒಂದು 2ರಿಂದ 3 ನಿಮಿಷ ಸ್ವಲ್ಪ ವೇಟ್ ಮಾಡಬೇಕು ಆಗುತ್ತೆ, ಓಕೆನಾ. ಸೊ ನಾನು ಇವಾಗ ಕಾಲ್ ಮಾಡ್ತೀನಿ ನೋಡಿ. ಗೈಸ್ ಇಲ್ಲಿಂದ ನಾನು ಏನು ರೆಕಾರ್ಡ್ ಮಾಡಿದ್ದೀನಲ್ಲ ಅದು ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ, ಓಕೆನಾ. ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಆದಮೇಲೆ ಅವರು ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಹಿಂದಿ ಲ್ಯಾಂಗ್ವೇಜಿಗೆ ಟೈಪ್ ಮಾಡೋದಕ್ಕೆ ಕೇಳ್ತಾರೆ, ಓಕೆನಾ. ಸೊ ಸಿಂಪಲ್ಲಾಗಿ ನಂಬರ್ 1 ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಮತ್ತೆ ಸ್ವಲ್ಪ ವೇಟ್ ಮಾಡಿಸ್ತಾರೆ, ಓಕೆನಾ. ಒಂದು 10ರಿಂದ 15 ಸೆಕೆಂಡ್ ವೇಟ್ ಆದಮೇಲೆ ಮತ್ತೆ ನಿಮಗೆ ಕೇಳ್ತಾರೆ, ಓಕೆನಾ. ಏನಂದರೆ ನೀವು ಪ್ಯಾಕೇಜಿಂಗ್ ಬಗ್ಗೆ, ಅಂದರೆ ನೀವು ಆರ್ಡರ್ ಮಾಡಿರ್ತಾರಲ್ಲ ಆ ಪ್ರಾಡಕ್ಟ್ ಬಗ್ಗೆ ಏನಾದರೂ ಕೇಳ್ತಾ ಇದ್ದೀರಾ, ಅಥವಾ ನಿಮ್ಮದು ಅಮೆಜಾನ್ ಪೇ ಇರ್ತಲ್ಲ ಸೊ ಅದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ಅವರು ಕೇಳ್ತಾರೆ. ಸೊ ಆವಾಗ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ 1ರಿಂದ 2 ನಿಮಿಷ. ಅದಾದಮೇಲೆ ಅವರು ಒಂದು ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಗುತ್ತೆ. ಸೊ ಅವ್ರು ಬಂದುಬಿಟ್ಟು ಹಿಂದಿಯವರಾಗಿರ್ತಾರೆ, ಓಕೆನಾ. ಸೊ ಸಿಂಪಲ್ಲಾಗಿ ಹಿಂದಿಯವರಾಗಿದ್ದರೆ ನೀವೇನು ಹೇಳಬೇಕಾಗಿಲ್ಲ, ಸೊ ಜಸ್ಟ್ ಒಂದೇ ವರ್ಡ್ ಹೇಳಬೇಕಾಗುತ್ತೆ, ಮ್ಯಾಮ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟೇ ಕೇಳಿ, ಓಕೆನಾ. ಸರ್ ಇದ್ದರೆ ಸರ್ ಕನ್ನಡ ಲ್ಯಾಂಗ್ವೇಜ್ ಅಂತ ಕೇಳಿದರೆ ಅವರು ಆಟೋಮೆಟಿಕ್ಕಾಗಿ ನಿಮ್ಮನ್ನ ಕೇಳ್ತಾರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗುತ್ತಾ ಅಂತೇಳಿ, ಓಕೆನಾ. ಸೊ ನೀವು ಅವ್ರು ಏನೇ ಅಂದರೂ ನೀವು ಎಲ್ಲದಕ್ಕೂ ಹೂ ಅನ್ನೋದಕ್ಕೆ ಹೋಗಬೇಡಿ, ಮ್ಯಾಮ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟೇ ಅಂತ ಹೇಳಿ, ಓಕೆನಾ. ನೀವು ಅಷ್ಟು ಹೇಳಿದ ಮೇಲೆ ಅವರು ಒಂದು 2ರಿಂದ 3 ನಿಮಿಷ ವೇಟ್ ಮಾಡಿ, ನಾನು ಕನ್ನಡ ಅವ್ರಿಗೆ ನಿಮ್ಮದು ಕಾಲ್ನ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಓಕೆನಾ. ಸೊ 2 ನಿಮಿಷ ವೇಟ್ ಮಾಡಿ ಆದಮೇಲೆ ಕನ್ನಡದಲ್ಲಿ ಒಬ್ಬರು ನಮಗೆ ಅವರು ಹೆಲ್ಪರ್ ಸಿಗ್ತಾರೆ, ಓಕೆನಾ. ಸೊ ನಿಮ್ದು ಏನು ಇಶ್ಯೂ ಇರುತ್ತಲ್ಲ ಸೊ ಅವರಿಗೆ ನೀವು ಅದನ್ನು ಹೇಳಿದರೆ ಅವರು ಆಟೋಮೆಟಿಕ್ಕಾಗಿ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ, ಓಕೆನಾ. ಸೊ ಈ ರೀತಿಯಾಗಿ ನೀವು ಅಮೆಜಾನ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಮಾತಾಡ್ಬೋದು, ಓಕೆನಾ. ಸೊ ನಾನು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ ತಿಳ್ಕೊಳ್ಳಿ. ಮತ್ತು ಈಗ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವರು ಸಹ ಅಮೆಜಾನ್ ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಲ್ ಮಾಡೋದು ಅಂತ ತಿಳ್ಕೊಳ್ಳಿ, ಓಕೆನಾ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.